ನೀವೇನಾದರೂ ಗೂಗಲಲ್ಲಿ ವೀಕೆಸ್ಟ್ ಕಾರ್ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಮೇಜರ್ ಆಗಿ ನಿಮಗೆ ಮಾರುತಿ ಸುಜುಕಿ ಕಾರ್ಗಳು ಅಂದರೆ ಬಲೆನೋ, ಸ್ವಿಫ್ಟ್ ಇಲ್ಲ ಡಿಸೈರ್ ಅಂತ ಕಾರ್ಗಳು ವೆಬ್ ಪೇಜಲ್ಲಿ ತುಂಬ ನೋಡೋಕೆ ಅನಿಸುತ್ತೆ. ಮಾರುತಿ ಸುಜುಕಿ ಕಾರ್ಗಳಿಗೆ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಹೆಸರಿದೆ, ಹಾಗೆ ಒಂದು ಬಿಗ್ಗೆಸ್ಟ್ ಪೋರ್ಟ್ಫೋಲಿಯೋ ಕೂಡ ಇದೆ. ಆದರೂ ಕೂಡ ಕಸ್ಟಮರ್ಸ್ ಈ ಒಂದೆರಡು ಕಾರ್ಗಳಿಗೆ ಮಾರ್ಕೆಟಲ್ಲಿ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ. ಅಫ್ಕೋರ್ಸ್ ಯಾಕೆ ಕ್ರಿಟಿಸೈಸ್ ಮಾಡಲ್ಲ ಹೇಳಿ? ಡಿಸೈರ್ ಮತ್ತು ಬಲೆನೋ ಅಂತ ಕಾರ್ಗಳಿಗೆ ಔಟರ್ ಶೀಟ್ಗೆ ಬರೀ ಕೈಯಿಂದ ಕುದಿದ್ರೆ ಸಾಕು ಡೆಂಟ್ ಬಿದ್ದುಬಿಡುತ್ತೆ. ಆದರೆ ಇನ್ಮೇಲೆ ಆ ರೀತಿ ಏನೂ ಆಗಲ್ಲ ಬಿಡಿ. ಯಾಕಂದರೆ ಹೊಸ 2024 ಸ್ವಿಫ್ಟ್ ಡಿಸೈರ್ನ 5 ಸ್ಟಾರ್ ಸೇಫ್ಟಿ ರೇಟಿಂಗಿಂದ ಸುಜುಕಿ ಬೇರೆ ಕಾರ್ ಮ್ಯಾನುಫ್ಯಾಕ್ಚರರ್ ಕಂಪ್ನಿಗಳ ನಿದ್ದೆನೇ ಕೆಡಿಸ್ಬಿಟ್ಟಿದೆ. ಯಾವ ಕಾರ್ಗೆ ಗ್ಲೋಬಲ್ ಗ್ಯಾಪಿಂದ 2 ಸ್ಟಾರ್ ಸಿಕ್ಕಿತ್ತು, ಅದೇ ಕಾರ್ಗೆ ಇವಾಗ 5 ಸ್ಟಾರ್ ರೇಟಿಂಗ್ ಸಿಗ್ತಾ ಇದೆ. ಇವಾಗ ಏನು ಈ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಈ ಕಾರ್ಗೆ ಸಿಕ್ಕಿದೆ, ಇದು ಬರೀ ಹೆಸರು ಅಷ್ಟೇ ಅಲ್ಲ. ಈ ಕಾರ್ ಸೇಫ್ಟಿ ಸ್ಕೋರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸೇಫ್ಟಿ ವಿಚಾರದಲ್ಲಿ ಮಹೀಂದ್ರಾ, ಸ್ಕೋಡಾ, ವಾಕ್ಸ್ವ್ಯಾಗನ್ ಮತ್ತು ಹ್ಯುಂಡೈ ಅಂತ ಬ್ರ್ಯಾಂಡ್ಗಳನ್ನ ಕೂಡ ಮೀರಿಸ್ಬಿಟ್ಟಿದೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ 2 ಸ್ಟಾರಿಂದ ಸೀದಾ 5 ಸ್ಟಾರ್ಗೆ ಹೇಗೆ ಜಂಪ್ ಆಯಿತು, ಹಾಗೆ ಇದರ ಹಿಂದೆ ಇರೋ ಆ್ಯಕ್ಚುಯಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಪೆಸಿಫಿಕ್ ಆಗಿ ಸ್ವಿಫ್ಟ್ ಡಿಸೈರ್ನ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಏನಿದೆ, ಹೇಗೆ ಮಾರ್ಕೆಟಲ್ಲಿ ಸುಜುಕಿ ಕಂಪ್ನಿ ಇಮೇಜನ್ನು ಚೇಂಜ್ ಮಾಡ್ತು, ಇದರಿಂದ ಬೇರೆ ಕಂಪ್ನಿಗಳು ಏನು ಸೇಫ್ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಅವುಗಳಿಗೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ಇಂಡಿಯಾದಲ್ಲೇ ಒಂದು ವರ್ಸ್ಟ್ ಸೇಫ್ಟಿ ಕಾರ್ ಆಗಿದ್ದಂಥ ಕಾರ್ಗೆ ಇವತ್ತು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸುಜುಕಿ ಬೇಕು ಅಂದಿದ್ರೆ ಆಲ್ರೆಡಿ 4 ಸ್ಟಾರ್ ಇರೋ ಬ್ರೆಜಾ ಮತ್ತು ಗ್ರ್ಯಾಂಡ್ ವಿಟಾರನ ಗ್ಲೋಬಲ್ ಎನ್ಕ್ಯಾಪ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕ್ಯಾಪ್ಚರ್ ಮಾಡೋದಕ್ಕೆ ಕಳಿಸ್ಬೋದಿತ್ತು. ಆದರೆ ತನ್ನ ಸ್ಟ್ರಾಂಗೆಸ್ಟ್ ಕಾರ್ನ ಪೋರ್ಟ್ರೇ ಮಾಡೋದಕ್ಕೆ ತನ್ನ ವೀಕೆಸ್ಟ್ ಕಾರ್ನ ಕಳಿಸಿದ್ರು. ಅಫ್ಕೋರ್ಸ್ ಬೇರೆ ಕಾರ್ಗಳನ್ನ ಕಳಿಸಿದ್ರೆ ಯಾರೂ ಅಷ್ಟು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಒಂದು ವರ್ಸ್ಟ್ ಕಾರನ್ನ ಒಂದು ಬೆಸ್ಟ್ ಕಾರಾಗಿ ಮಾಡಿಬಿಟ್ಟು ಎಲ್ಲರ ಗಮನ ತನ್ನ ಕಡೆ ಸೆಳೆದಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾರುತಿ ಸುಜುಕಿದಾಗಿತ್ತು. ನಾನು ಹಾಕಿದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಇದ್ದೀನಿ ಅಂತ ಅಂದರೆ ಗ್ಲೋಬಲ್ ಎನ್ಕ್ಯಾಪ್ಗೆ ಸ್ವಿಫ್ಟ್ ಡಿಸೈರ್ನ ಮಾರುತಿ ಸುಜುಕಿ ವಾಲಂಟಿಯರ್ ಆಗಿ ಅಂದರೆ ಸ್ವ ಇಚ್ಛೆಯಿಂದ ಟೆಸ್ಟ್ಗೋಸ್ಕರ ಕಳಿಸಿತ್ತು. ಮಾರುತಿ ಸುಜುಕಿ ಇಲ್ಲಿವರೆಗೆ ತನ್ನ ಒಂದು ಕಾರ್ ಕೂಡ ವಾಲಂಟಿಯರ್ ಆಗಿ ಎನ್ಕ್ಯಾಪ್ಗೆ ಕಳಿಸಿರಲಿಲ್ಲ. ಹೀಗೆ ಮಾಡೋದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. 2020 ಆಟೋ ಎಕ್ಸ್ಪೋದಲ್ಲಿ ಮಾರುತಿ ಸುಜುಕಿಯ ಸೀನಿಯರ್ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಸಿ.ವಿ. ರಾಮಣ್ಣ ಅವರು ತಮ್ಮ ಬ್ರ್ಯಾಂಡ್ನ ಯಾವುದೇ ಕಾರ್ ಆಗಲಿ ನಾವು ವಾಲಂಟಿಯರ್ ಆಗಿ ಗ್ಲೋಬಲ್ ಎನ್ಕ್ಯಾಪ್ಗೆ ಕಳಿಸೋದಿಲ್ಲ ಅಂತ ಕೂಡ ವ್ಯಕ್ತಪಡಿಸಿದ್ರು. ಅದ್ರ ಜೊತೆ ಸಿ.ವಿ. ರಾಮಣ್ಣ ಅವರು ನಮ್ಮ ಬ್ರ್ಯಾಂಡ್ ಕಾರ್ಗಳು ಇಂಡಿಯಾ ಸೇಫ್ಟಿಗೆ ಎಷ್ಟು ಬೇಕೋ ಅದೆಲ್ಲ ರೆಗ್ಯುಲೇಷನ್ಸ್ನ ಫಾಲೋ ಮಾಡುತ್ತೆ. ಅದ್ರ ಜೊತೆ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಭಾರತ್ ಎನ್ಕ್ಯಾಪ್ ರೆಜಿಮ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಮಾಡ್ತೀವಿ ಅಂದಿದ್ರು. ಆದರೆ ಮೊದಲು ಗ್ಲೋಬಲ್ ಎನ್ಕ್ಯಾಪ್ನ ಡಿಕ್ಲೈನ್ ಮಾಡಿ ಮತ್ತೆ ಅಲ್ಲೇ ಟೆಸ್ಟ್ಗೋಸ್ಕರ ತನ್ನ ವೀಕೆಸ್ಟ್ ಕಾರ್ನ ಕಳಿಸೋದು ನನಗೆ ಸ್ವಲ್ಪ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನಿಸ್ತಾ ಇದೆ. ಸೊ ಇವಾಗ ಈ 1, 2, 3, 4, 5 ಅಂತ ಏನು ಸೇಫ್ಟಿ ರೇಟಿಂಗ್ಸ್ ಇದೆ, ಈ ರೇಟಿಂಗ್ಸ್ನ ಅಡಲ್ಟ್ ಮತ್ತು ಚೈಲ್ಡ್ ಸೇಫ್ಟಿ ಆಕ್ಯುಪೆಂಟ್ ಸ್ಕೋರ್ಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಈ ಕಾರ್ ಸೇಫ್ಟಿ ಸ್ಕೋರ್ಸ್ ಮಾರ್ಕೆಟಲ್ಲಿರೋ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇದೆ. ಹೊಸ ಸ್ವಿಫ್ಟ್ ಡಿಸೈರ್ಗೆ ಅಡಲ್ಟ್ ಆಕ್ಯುಪೆಂಟ್ ಸೇಫ್ಟಿಗೆ 34 ಪಾಯಿಂಟ್ಸಲ್ಲಿ 31.24 ಸಿಕ್ಕಿದೆ. ಹಾಗೆ ಚೈಲ್ಡ್ ಆಕ್ಯುಪೆಂಟ್ ಸೇಫ್ಟಿಗೆ 49 ಪಾಯಿಂಟ್ಸಲ್ಲಿ 39.20 ಸಿಕ್ಕಿದೆ. ಇವಾಗ ಈ ಕಾರಲ್ಲಿ ಅಡಲ್ಟ್ ಆಕ್ಯುಪೆಂಟ್ ಸೇಫ್ಟಿ ಸ್ಕೋರ್ಸ್ನ ಬೇರೆ ಬಿ ಸೆಗ್ಮೆಂಟ್ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ. ಎಕ್ಸಾಂಪಲ್ ಹೊಂಡಾ ಅಮೇಜ್ಗೆ ಬರೀ 34 ಪಾಯಿಂಟ್ಸಲ್ಲಿ 27.85 ಸಿಕ್ಕಿತ್ತು. ಹಾಗಾಗಿ ಇದಕ್ಕೆ ಬರೀ 2 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿತ್ತು. ಹೊಸ ಹ್ಯುಂಡೈ ವರ್ನಾಗೆ 5 ಸ್ಟಾರ್ ಸಿಕ್ಕಿತ್ತು. ಆದರೆ ಸೇಫ್ಟಿ ಸ್ಕೋರ್ಸ್ 34 ಪಾಯಿಂಟಲ್ಲಿ ಬರೀ 28 ಪಾಯಿಂಟ್ ಸಿಕ್ಕಿದ್ದಕ್ಕೆ ಡಿಸೈರ್ಗಿಂತ ಕಡಿಮೆನೇ ಇದೆ. ವಾಕ್ಸ್ವ್ಯಾಗನ್ ವರ್ಟಸ್ ಸೇಫ್ಟಿ ಸ್ಕೋರ್ಸ್ ಕೂಡ ಡಿಸೈರ್ಗಿಂತಲೇ ಕಡಿಮೆನೇ ಇದೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂತ ಅಂದರೆ ಸ್ಕಾರ್ಪಿಯೋ ಎನ್ ಸ್ಕೋರ್ಸ್ ಕೂಡ ಕಡಿಮೆನೇ ಇದೆ. ಆದರೆ ಟಾಟಾ ಹ್ಯಾರಿಯರ್ ಮತ್ತು ನೆಕ್ಸಾನ್ ಮತ್ತು ಇನ್ನೊಂದೆರಡು ಸ್ವಲ್ಪ ಬೇರೆ ಕಾರ್ಗಳ ಸೇಫ್ಟಿ ರೇಟಿಂಗ್ಸ್ ಡಿಸೈರ್ಗಿಂತ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಗ್ಲೋಬಲ್ ಎನ್ಕ್ಯಾಪಲ್ಲಿ ಮಾರುತಿ ಸುಜುಕಿ ತನ್ನ ಬೇಸ್ ಮಾಡೆಲ್ನ ಕಳಿಸಿತ್ತು. ನಾರ್ಮಲ್ ಆಗಿ ಎಲ್ಲರೂ ತಮ್ಮ ಟಾಪ್ ಮಾಡೆಲ್ ವೇರಿಯಂಟ್ನ ಕಳಿಸ್ತಾರೆ, ಆದರೆ ಡಿಸೈರ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು. ಇವಾಗ ಈ ಕಾರ್ 2 ಸ್ಟಾರಿಂದ 5 ಸ್ಟಾರ್ ತೊಗೊಂಡು ಬರೋದಕ್ಕೆ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಅಂದರೆ ಇದರಲ್ಲಿ ಮೊದಲಿನ ಥರ ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡ್ತಾ ಇಲ್ಲ. ಅದರ ಬದಲಾಗಿ 45% ಅಷ್ಟು ಅಲ್ಟ್ರಾ ಹೈ ಸ್ಟ್ರೆಂತ್ ಸ್ಟೀಲ್ನ ಬಳಸಿದ್ದಾರೆ. ಇದೇ ಕಾರಣದಿಂದ ಟೆಸ್ಟಲ್ಲಿ ಕಾರ್ ಬಾಡಿ ಶೆಲ್ ಕೂಡ ಸ್ಟೇಬಲ್ ಆಗಿತ್ತು. ಆದರೆ ಇದೇ ಸೆಗ್ಮೆಂಟಲ್ಲಿ ಬರೋ ಬೇರೆ ಕಾರ್ಗಳ ಬಾಡಿ ಶೆಲ್ ಟೆಸ್ಟಲ್ಲಿ ಸ್ಟೇಬಲ್ ಆಗಿ ಸಿಗೋದು ತುಂಬಾ ಕಡಿಮೆ, ಇಲ್ಲ ಸಿಗೋದೇ ಇಲ್ಲ. ಹೈ ಟೆನ್ಸ್ಟೈಲ್ ಸ್ಟೀಲ್ ಜೊತೆಗೆ ಹೊಸ ಡಿಸೈರಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ. ಅದ್ರ ಜೊತೆ ESC ಅಂತಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಅಂತ ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸ್ ಕೂಡ ಸಿಗ್ತಾ ಇದೆ. ಮತ್ತು ರೇರ್ ಸೀಟಲ್ಲಿ 3 ಪಾಯಿಂಟ್ ಸೀಟ್ ಬೆಲ್ಟ್ ಮತ್ತು ಚೈಲ್ಡ್ ಅಸಿಸ್ಟ್ ಸೇಫ್ಟಿ ಕೂಡ ಸಿಗ್ತಾ ಇದೆ. ಇವೆಲ್ಲ ಫೀಚರ್ಸ್ ಇರೋ ಕಾರಣದಿಂದ ಡಿಸೈರ್ 2 ಸ್ಟಾರಿಂದ ಸೀದಾ 5 ಸ್ಟಾರ್ಗೆ ಜಂಪ್ ಆಗಿರೋದು. ಸೇಫ್ಟಿ ಜೊತೆಗೆ ಹೊಸ ಡಿಸೈರ್ನ ವೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಲಾಸ್ಟ್ ಜನ್ರೇಷನ್ ಡಿಸೈರ್ ವೇಟ್ ಬಂದುಬಿಟ್ಟು 1098 kg ಇತ್ತು. ಆದರೆ ಹೊಸ ಜನ್ರೇಷನ್ ಡಿಸೈರ್ ವೇಟ್ ಬಂದುಬಿಟ್ಟು 1053 kgಗೆ ಏರ್ಬಿಟ್ಟಿದೆ. ಆದರೂ ಕೂಡ ಪ್ರೈಸ್ ಮತ್ತು ಮೈಲೇಜ್ಗೆ ಏನೂ ಕೊರತೆ ಇಲ್ಲ. ಕಂಪ್ನಿ ಇನ್ನೂ 25 km/ಲೀಟರ್ ಮೈಲೇಜ್ನೇ ಕ್ಲೇಮ್ ಮಾಡ್ತಾ ಇದೆ. ಮತ್ತು CNG ವೇರಿಯಂಟ್ಗೆ 33 km/kg ಅಂತ ಕ್ಲೇಮ್ ಮಾಡ್ತಾ ಇದೆ.
ಹೊಸ ಸ್ವಿಫ್ಟ್ ಡಿಸೈರ್ನ ಕಾಸ್ಟ್ ಬಂದ್ಬಿಟ್ಟು ಬೇಸ್ ಮಾಡಲ್ 7.7 ಲ್ಯಾಕ್ಸಿಂದ ಶುರು ಆಗ್ತಾ ಇದೆ. ಮೈಲೇಜಲ್ಲಂತೂ ಕೇಳೋಕೆ ಹೋಗ್ಬೇಡಿ, ಸ್ಥೈಕ್ ಆಗಿರೋ ಮೈಲೇಜ್ ಇದೆ. ಬೆಸ್ಟ್ ಇಂಜಿನ್ ಮತ್ತು ಲೋ ಸರ್ವಿಸ್ ಕಾಸ್ಟ್ ಜೊತೆಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಅಂದಾಗ ಬೇರೆ ಬ್ರ್ಯಾಂಡ್ ಗಾಡಿಗಳಿಗೆ ಸ್ವಲ್ಪ ನಿದ್ದೆ ಬರಲ್ಲ. ಇದಕ್ಕೋಸ್ಕರ ಬೇರೆ ಕಂಪ್ನಿಗಳಿಗೆ ಈ ಒಂದು ಕಾರ್ ಸ್ವಲ್ಪ ಯಮರಾಜನ್ ಥರ ಆಗಿಬಿಟ್ಟಿದೆ. ಇದೆಲ್ಲ ಆದಮೇಲೆ ಈ ಕೆಲಸನ ಮಾರುತಿ ಸುಜುಕಿ ಮೊದಲೇ ಯಾಕೆ ಮಾಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಕೂಡ ಬರುತ್ತೆ. ಬೇಕು ಅಂದಿದ್ರೆ ಈ ಕೆಲಸನ ಮಾರುತಿ ಸುಜುಕಿ ಮೊದಲೇ ಮಾಡ್ಬೋದಿತ್ತು, ಆದರೆ ಮಾಡಿಲ್ಲ. ಅಲ್ಟಿಮೇಟ್ ಆಗಿ ಮಾರುತಿ ಸುಜುಕಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಮೇಜರ್ ಆಗಿ ಮಿಡಲ್ ಕ್ಲಾಸ್ ಜನ ಈ ರೀತಿ ಕಾರ್ಗಳನ್ನು ತೊಗೊಳ್ತಾರೆ. ಒಂದು ಲೋ ಕಾಸ್ಟ್ ಕಾರ್ ಜೊತೆಗೆ ಸೇಫ್ಟಿ ಸಿಕ್ಕರೆ ತುಂಬಾ ಖುಷಿಯ ವಿಷಯನೇ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗುಡ್ ವರ್ಕ್ ಸುಜುಕಿ.